ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವಿಶ್ಲೇಷಣಾತ್ಮಕ ಬುದ್ಧಿಯ ಮತ್ತು ಅಚ್ಚುಕಟ್ಟತನಕ್ಕೆ ಹೆಸರಾದ ಕನ್ಯಾ ರಾಶಿಯ ಬಂಧುಗಳೇ, ಕನ್ಯಾ ರಾಶಿ ಅಂದರೆ ಅದು ಪರಿಶುದ್ಧತೆ ಮತ್ತು ಕರ್ತವ್ಯ ಪ್ರಜ್ಞೆಯ ಸಂಕೇತ. ನಿಮ್ಮ ರಾಶಾಧಿಪತಿ ಬುದ್ಧಿವಂತಿಕೆಯ ಕಾರಕರಾದ ಬುಧ. ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ 100ಕ್ಕೆ 100ರಷ್ಟು ಪರಿಪೂರ್ಣತೆಯನ್ನು ಬಯಸುವವರು. ಜೀವನದ ಪ್ರತಿ ಹೆಜ್ಜೆಯನ್ನು ಲೆಕ್ಕಾಚಾರ ಹಾಕಿ ಇಡುವ ನಿಮ್ಮ ಗಂಭೀರ ಸ್ವಭಾವದ ಹಿಂದೆ ಒಂದು ಮೃದುವಾದ ಹೃದಯ ಅಡಗಿದೆ. ಈ ಮಾರ್ಚ್ 1, 2, 3 ಮತ್ತು ಈ ಗಂಭೀರ ಬದುಕಲ್ಲಿ ಹೊಸ ಸಂಚಲನ ಅನ್ನೋದು ಮೂಡುತ್ತೆ. ನಿಮ್ಮ ಬದುಕಿನ ಶಿಸ್ತನ್ನು ಕಂಡು ಮಾರು ಹೋದ ನಿಮ್ಮನ್ನು ಗುಟ್ಟಾಗಿ ಆರಾಧಿಸುವ ಒಬ್ಬ ಸ್ತ್ರೀ ನಿಮ್ಮ ಬದುಕಿನೊಳಗೆ ಬರ್ತಾ ಇದ್ದಾಳೆ. ಆ ರಹಸ್ಯ ಸ್ತ್ರೀ ಯಾರು? ಬನ್ನಿ ವಿವರವಾಗಿ ತಿಳಿಯೋಣ. ವಿಡಿಯೋ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡಿಬಿಡಿ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಕನ್ಯಾ ರಾಶಿಯವರನ್ನು ಸ್ತ್ರೀಯರು ಇಷ್ಟಪಡೋದಕ್ಕೆ ಕಾರಣ ಏನು? ಕನ್ಯಾ ರಾಶಿಯ ಪುರುಷರಲ್ಲಿ ಸ್ತ್ರೀಯರನ್ನು ಸೆಳೆಯುವ ಕೆಲವು ವಿಶಿಷ್ಟ ಗುಣಗಳಿವೆ. ಕಾಳಜಿ ಮತ್ತು ಜವಾಬ್ದಾರಿ. ನೀವು ಒಮ್ಮೆ ಒಬ್ಬರ ಜವಾಬ್ದಾರಿ ವಹಿಸಿಕೊಂಡ್ರೆ ಅದನ್ನು ಕೊನೆಯವರೆಗೂ ಕೂಡ ನಿಭಾಯಿಸ್ತೀರಾ. ಈ ಭದ್ರತೆಯ ಭಾವನೆ ಸ್ತ್ರೀಯರಿಗೆ ತುಂಬ ಇಷ್ಟ ಆಗುತ್ತೆ. ಸಹಕಾರ ನೀಡುವ ಗುಣ. ನೀವು ಇತರರ ಕಷ್ಟಕ್ಕೆ ಬೆನ್ನಾಗಿ ನಿಲ್ತೀರಾ. ನಿಮ್ಮ ಈ ಸೇವಾ ಮನೋಭಾವನೆ ಸ್ತ್ರೀಯರನ್ನು ನಿಮ್ಮತ್ತ ಪ್ರಾಣ ಬಿಡುವಂತೆ ಮಾಡುತ್ತೆ. ನಿಮ್ಮ ಅಚ್ಚುಕಟ್ಟುತನ, ನಿಮ್ಮ ಶಿಸ್ತುಬದ್ಧ ಜೀವನ ಶೈಲಿ ಮತ್ತು ಬುದ್ಧಿವಂತ ಮಾತುಗಳು ಸ್ತ್ರೀಯರಲ್ಲಿ ನಿಮ್ಮ ಬಗ್ಗೆ ಅಪಾರ ಗೌರವವನ್ನು ಮೂಡಿಸುತ್ತೆ. ಈ ಮಾರ್ಚ್ 1, 2, 3 ಇದು ಭಾವನೆಗಳ ಹೊಸ ಅಲೆ. ಮಾರ್ಚ್ 1ರಂದು ಸುಳಿವು ಮತ್ತು ಕುತೂಹಲ. ಈ ದಿನ ನಿಮ್ಮ ಕೆಲಸದ ಸ್ಥಳದಲ್ಲಿ ಅಥವಾ ದೈನಂದಿನ ಚಟುವಟಿಕೆಗಳ ನಡುವೆ ಒಬ್ಬ ಸ್ತ್ರೀಯ ವರ್ತನೆಯಲ್ಲಿ ನೀವು ಬದಲಾವಣೆಯನ್ನು ಕಾಣಬಹುದು. ಹಾಗೆ ನಿಮ್ಮ ಸಣ್ಣ ಸಣ್ಣ ತಪ್ಪುಗಳನ್ನು ಸಹ ಸುಂದರವಾಗಿ ತಿದ್ದಲು ಪ್ರಯತ್ನ ಮಾಡ್ತಾ ಇರ್ತಾಳೆ. ನಿಮ್ಮ ಬಗ್ಗೆ ಬೇರೆಯವರು ಆಡುವ ಟೀಕೆಗಳಿಗೆ ಆಕೆ ಬೆಂಬಲವಾಗಿ ನಿಲ್ತಾರೆ. ಇನ್ನು ಮಾರ್ಚ್ 2 ಭಾವನಾತ್ಮಕ ಬೆಂಬಲ. ಕನ್ಯಾ ರಾಶಿಯವರಿಗೆ ಒಂದು ವಿಶೇಷ ಅಚ್ಚರಿ ಕಾದಿದೆ. ಆ ರಹಸ್ಯ ಸ್ತ್ರೀ ತನ್ನ ಮನಸ್ಸಿನ ಗುಟ್ಟನ್ನು ಯಾವುದೋ ಒಂದು ಕಾರ್ಯದ ಮೂಲಕ ತೋರ್ಪಡಿಸ್ತಾಳೆ. ಬಹುಶಃ ನೀವು ದಣಿದು ಬಂದಾಗ ನಿಮಗೆ ನೀಡುವ ಒಂದು ಕಪ್ ಕಾಫಿ ಅಥವಾ ನಿಮ್ಮ ಆರೋಗ್ಯದ ಬಗ್ಗೆ ಆಕೆ ತೋರುವ ಕಾಳಜಿಯಲ್ಲಿ ಆಕೆಯ ಅಪಾರ ಪ್ರೀತಿ ಅನ್ನೋದು ಅಡಗಿರುತ್ತೆ. ನೀನು ಜಗತ್ತಿಗೆ ಗಟ್ಟಿಗನಾಗಿ ಕಾಣಬಹುದು, ಆದರೆ ನನ್ನ ಕಣ್ಣಿಗೆ ನೀನು ಮಗುವಿನಂತೆ ಎಂಬ ಕಾಳಜಿ ಆಕೆಯ ಮಾತಿನಲ್ಲಿ ಇರುತ್ತೆ. ಆ ರಹಸ್ಯ ಸ್ತ್ರೀ ತನ್ನ ಪ್ರೀತಿಯನ್ನು ಬಹಿರಂಗಪಡಿಸಬಹುದು. ಎಳ್ಳು ಬೆಲ್ಲದ ಸವಿಯಂತೆ ನಿಮ್ಮ ಸಂಬಂಧದಲ್ಲೂ ಕೂಡ ಸಿಹಿ ಅನ್ನೋದು ಬರುತ್ತೆ. ಆಕೆಯ ಪ್ರೀತಿಯಲ್ಲಿ ಯಾವುದೇ ನಾಟಕ ಅನ್ನೋದು ಇರೋದಿಲ್ಲ. ಆಕೆ ನಿಮ್ಮ ಗುಣದೋಷಗಳನ್ನೆಲ್ಲ ಒಪ್ಪಿಕೊಂಡು ನಿಮ್ಮನ್ನು ಪ್ರೀತಿಸ್ತಾಳೆ. ಆ ರಹಸ್ಯ ಸ್ತ್ರೀಯ ಗುರುತು ಮತ್ತು ಸ್ವರೂಪ ಎಂಥದ್ದು? ಕನ್ಯಾ ರಾಶಿಯವರೇ, ಈ ಸ್ತ್ರೀಯನ್ನು ಅರಿಯಲು ಇಲ್ಲಿರುವ ಕೆಲವು ಲಕ್ಷಣಗಳನ್ನು ಗಮನಿಸಿ. ಆಕೆ ಹಿನ್ನೆಲೆ ಹೇಳೋದಾದರೆ ಈಕೆ ಬಹುಶಃ ನಿಮ್ಮ ಕಚೇರಿಯ ಸಹೋದ್ಯೋಗಿ ಆಗಿರಬಹುದು ಅಥವಾ ನಿಮ್ಮ ಕುಟುಂಬದ ಆಪ್ತ ವಲಯಕ್ಕೆ ಸೇರಿದವರು ಆಗಿರಬಹುದು. ಆಕೆಯ ರೂಪ ನೋಡೋದಕ್ಕೆ ತುಂಬ ಸರಳ ವ್ಯಕ್ತಿತ್ವದಾಗಿದ್ದು ಈಕೆಯ ಕಣ್ಣುಗಳಲ್ಲಿ ನಂಬಿಕೆ ಅನ್ನೋದು ಎದ್ದು ಕಾಣುತ್ತೆ. ಆಕೆಯ ಮಾತುಗಳು ನೇರವಾಗಿದ್ದರೂ ಕೂಡ ಬಹಳ ಮೃದುವಾಗಿ ಇರುತ್ತೆ. ಆಕೆಯ ವೈಶಿಷ್ಟ್ಯ ಏನು? ಆಕೆಗೆ ನಿಮ್ಮ ಯಶಸ್ಸಿಗಿಂತ ನಿಮ್ಮ ಆರೋಗ್ಯ ಮತ್ತು ನೆಮ್ಮದಿ ಮುಖ್ಯವಾಗಿರುತ್ತೆ. ನೀವು ಕಷ್ಟದಲ್ಲಿರುವಾಗ ಧೈರ್ಯ ನೀಡುವ ಮೊದಲ ಶಕ್ತಿ ಆಕೆಯದಾಗಿರುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಇರುವ ಸವಾಲುಗಳು ಏನೇನು? ಬುಧ ಅಧಿಪತಿ ಆಗಿರೋದ್ರಿಂದ ನೀವು ಅತಿಯಾಗಿ ಯೋಚನೆಯನ್ನು ಮಾಡ್ತೀರಾ. ಓವರ್ ಥಿಂಕಿಂಗ್ ಮಾಡ್ತಾ ಇರ್ತೀರಾ. ಟೀಕೆ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಈ ಪರಿಪೂರ್ಣತೆಯ ಸ್ವಭಾವದಿಂದ ಆಕೆಯ ಸಣ್ಣ ತಪ್ಪುಗಳನ್ನು ಟೀಕಿಸಬೇಡಿ. ಪ್ರೀತಿಯಲ್ಲಿ ತಪ್ಪುಗಳಿಗೂ ಕೂಡ ಸ್ಥಾನ ಇರುತ್ತೆ ಅಂತ ನೀವು ತಿಳ್ಕೊಳ್ಬೇಕು. ಇನ್ನು ಸಂಸಾರ ಮತ್ತು ಸಂಬಂಧ. ನೀವು ಏನಾದರೂ ಆಗಲೇ ಮದುವೆ ಆಗಿದ್ದರೆ, ವಿವಾಹಿತರಾಗಿದ್ದರೆ ಅಥವಾ ಬೇರೆ ಯಾವುದೋ ಸಂಬಂಧದಲ್ಲಿ ಇದ್ದರೆ ಈ ಹೊಸ ಆಕರ್ಷಣೆ ನಿಮ್ಮ ಜೀವನದಲ್ಲಿ ಗೊಂದಲ ಉಂಟು ಮಾಡಬಹುದು ಅಥವಾ ದೊಡ್ಡ ಬಿರುಗಾಳಿಯನ್ನು ಎಬ್ಬಿಸಬಹುದು. ನೀವು ನಿಮ್ಮ ನೈತಿಕತೆಯನ್ನು ಎಂದಿಗೂ ಕೂಡ ಮರೆಯೋದಕ್ಕೆ ಹೋಗಬಾರ್ದು. ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಕುಟುಂಬದ ಹಿತವನ್ನು ನೀವು ಯೋಚನೆ ಮಾಡಬೇಕಾಗುತ್ತೆ. ಈ ಸಣ್ಣ ಆಕರ್ಷಣೆಯಿಂದ ನೀವು ತಪ್ಪಿಸಿಕೊಂಡು ನಿಮ್ಮ ಜೀವನವನ್ನು ಸುಗಮವಾಗಿ ಒಳ್ಳೆಯ ರೀತಿಯಿಂದ ಗೌರವದಿಂದ ಬದುಕಬೇಕಾಗುತ್ತೆ. ಇದಕ್ಕೆಲ್ಲ ಮತ್ತು ಶಾಂತಿ ಮತ್ತು ಪರಿಹಾರಗಳೇನು?
ಈ ದಿನಗಳ ಭಾವನಾತ್ಮಕ ಒತ್ತಡದಿಂದ ಹೊರಬರೋದಕ್ಕೆ, ಶುಭ ಫಲ ಪಡೆಯೋದಕ್ಕೆ ಈ ಕೆಳಗಿನ ಕೆಲಸಗಳನ್ನು ಮಾಡಿ. ಮಹಾವಿಷ್ಣು ಆರಾಧನೆ. ಕನ್ಯಾ ರಾಶಿಯವರಿಗೆ ವಿಷ್ಣುವಿನ ಸ್ಮರಣೆ ಅತ್ಯಂತ ಶ್ರೇಷ್ಠ. ಈ ದಿನಗಳಲ್ಲಿ ವಿಷ್ಣು ಸಹಸ್ರನಾಮ ಪಠಿಸಿ. ಇದು ನಿಮ್ಮ ಮನಸ್ಸಿನ ಗೊಂದಲಗಳನ್ನು ನಿವಾರಿಸುತ್ತೆ. ಹಸಿರು ಹೆಸರು ಬೇಳೆ ದಾನ ಮಾಡಿ. ಬುಧನ ಪ್ರೀತ್ಯರ್ಥವಾಗಿ ಹಸಿರು ಧಾನ್ಯಗಳನ್ನು ದಾನ ಮಾಡಿ. ಇದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸುತ್ತೆ. ಗಣೇಶನಿಗೆ ಪ್ರಾರ್ಥನೆ ಮಾಡಿ. ಯಾವುದೇ ಹೊಸ ಸಂಬಂಧಕ್ಕೆ ಮುನ್ನ ಗಣೇಶನಿಗೆ ಗರಿಕೆ ಅರ್ಪಿಸಿ. ಇದರಿಂದ ಅಡೆತಡೆಗಳು ನಿವಾರಣೆಯಾಗುತ್ತೆ. ಯಾವುದೇ ಹೊಸ ಸಂಬಂಧಕ್ಕೆ ಗಣೇಶನಿಗೆ ಅರ್ಪಣೆ ಮಾಡಿದ್ರಿಂದ ಅಡೆತಡೆ ಎಲ್ಲ ನಿವಾರಣೆ ಆಗುತ್ತೆ. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ ಸುಖಿ ಜೀವನದ ಹಾದಿ. ಕನ್ಯಾ ರಾಶಿಯವರ ಪ್ರೀತಿ ಎನ್ನುವುದು ಜೀವನದ ಅತಿ ದೊಡ್ಡ ಶಕ್ತಿಯಾಗಿರುತ್ತೆ. ನಿಮ್ಮ ಅಚ್ಚುಕಟ್ಟತನದ ಬದುಕಿಗೆ ಈ ರಹಸ್ಯ ಸ್ತ್ರೀಯ ಆಗಮನ ಒಂದು ಸುಂದರ ತಿರುವು ನೀಡಲಿದೆ. ಆಕೆಯ ಪ್ರೀತಿಯನ್ನು ಗೌರವಿಸಿ ಮತ್ತು ನಿಮ್ಮ ಬದುಕನ್ನು ಆನಂದಮಯವಾಗಿಸಿಕೊಳ್ಳಿ. ನಿಮ್ಮ ಬುದ್ಧಿವಂತಿಕೆಯ ಜೊತೆಗೆ ಸ್ವಲ್ಪ ಹೃದಯದ ಮಾತನ್ನು ಕೇಳಿ. ಒಂದು ಎಚ್ಚರಿಕೆ ಏನಂದರೆ, ಇದೆಲ್ಲ ಕೂಡ ಮದುವೆ ಆದವರಿಗೆ ಅನ್ವಯ ಆಗೋದಿಲ್ಲ. ಈ ಮಾರ್ಚ್ 1, 2, 3ರಂದು ಈ ದಿನಗಳು ನಿಮ್ಮ ಜೀವನದಲ್ಲಿ ಎಂದಿಗೂ ಮರೆಯಲಾಗದ ಸುಂದರ ದಿನಗಳಾಗಿರಲಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.